ಇನ್ನು ತಮಿಳುನಾಡು ವಿಧಾನಸಭೆಯಲ್ಲಿ ಇವತ್ತು ವಿಶ್ವಾಸ ಮತ ಯಾಚನೆ ಇರುವಂತಹ ಹಿನ್ನೆಲೆಯಲ್ಲಿ ವಿಶ್ವಾಸ ಮತ ನಿರ್ಣಯವನ್ನ ಸಿಎಂ ಪಳನಿಸ್ವಾಮಿ ಅವರು ಮಂಡಿಸುತ್ತಾರೆ. ಆ ನಿರ್ಣಯದ ಮೇಲೆ ಪ್ರತಿಪಕ್ಷ ನಾಯಕ ಎಂಕೆ ಸ್ಟಾಲಿನ್, ಕಾಂಗ್ರೆಸ್ ನಾಯಕ ರಾಮಸ್ವಾಮಿ ಅವರ ಭಾಷಣಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಪನ್ನೀರ್ ಸೆಲ್ವಂ ಅವರಿಗೆ ಸದನದಲ್ಲಿ ಭಾಷಣ ಮಾಡೋಕೆ ಅವಕಾಶ ಇಲ್ಲ. ಬಳಿಕ ವಿಶ್ವಾಸ ಮತ ನಿರ್ಣಯವನ್ನ ಮತಕ್ಕೆ ಹಾಕಲಾಗುತ್ತೆ. ಮತದಾನಕ್ಕೆ ಎಲೆಕ್ಟ್ರಾನಿಕ್ ಮತಯಂತ್ರದ ವ್ಯವಸ್ಥೆ ಲಭ್ಯ ಇಲ್ಲ ಅಂತ ಹೇಳಿ ತಿಳಿದು ಬಂದಿದೆ. ಸದನದಲ್ಲಿ ಶಾಸಕರ ತಲೆ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಮತ ವಿಭಜನೆಗೆ ಕೋರಿದಲ್ಲಿ ಶಾಸಕರ ತಲೆ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಅಂದ್ರೆ ಶಾಸಕರು ಎದ್ದು ನಿಲ್ಲೋದಕ್ಕೆ ಅಥವಾ ಕೈ ಎತ್ತೋದಕ್ಕೆ ತಿಳಿಸಲಾಗುತ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಇದು ವಿಧಾನಸಭೆಯ ಮೂಲಗಳಿಂದ ಟಿವಿ9ಗೆ ಲಭ್ಯ ಆಗಿರುವಂತ ಮಾಹಿತಿ. ಅದೇನು ಅಂತಂದ್ರೆ, ಈಗ ವಿಶ್ವಾಸ ಮತ ಯಾಚನೆ ಆ ನಿರ್ಣಯವನ್ನ ಸಿಎಂ ಪಳನಿಸ್ವಾಮಿ ಮಂಡಿಸ್ತಾರಲ್ಲ, ಆ ಸಂದರ್ಭದಲ್ಲಿ ಇಲ್ಲಿ ಇಬ್ರು ನಾಯಕರಿಗೆ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಎರಡು ಪಕ್ಷದ ಮುಖಂಡರಿಗೆ, ಒಂದು ಪ್ರತಿಪಕ್ಷ ನಾಯಕ ಎಂಕೆ ಸ್ಟಾಲಿನ್ ಡಿಎಂಕೆ ಪರವಾಗಿ ಅಥವಾ ಪ್ರತಿಪಕ್ಷದ ಪರವಾಗಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಆ ನಂತರದಲ್ಲಿ ಕಾಂಗ್ರೆಸ್ ನಾಯಕ ರಾಮಸ್ವಾಮಿ ಅವರ ಭಾಷಣಕ್ಕೆ ಅವಕಾಶವನ್ನ ಕೊಡಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಅದನ್ನು ಹೊರತುಪಡಿಸಿದ್ರೆ ಮೊದಲೇ ಹೇಳಿದಾಗೆ ಪನ್ನೀರ್ ಸೆಲ್ವಂ ಅವರು ಕೂಡ ನನಗೆ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ಆದರೆ ಅದಕ್ಕೆ ಸ್ಪೀಕರ್ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ. ಆ ನಂತರದಲ್ಲಿ ಇನ್ನು ವಿಶ್ವಾಸ ಮತ ಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಮತ ಹಾಕುವಂತಹ ಪ್ರಕ್ರಿಯೆ ಹೇಗಿರುತ್ತೆ ಅಥವಾ ಯಾರಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸೂಚಿಸುವಂಥ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಎಲೆಕ್ಟ್ರಾನಿಕ್ ಮತಯಂತ್ರದ ವ್ಯವಸ್ಥೆ ಲಭ್ಯ ಇರೋದಿಲ್ಲ. ಇವತ್ತು ವಿಶ್ವಾಸ ಮತಯಾಚನೆಯ ಸಂದರ್ಭದಲ್ಲಿ ಸದನದಲ್ಲಿ ಶಾಸಕರ ತಲೆ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಹಾಗೆ ಮತವನ್ನ ಹಾಕುವಂಥ ಸಂದರ್ಭದಲ್ಲಿ ಅಥವಾ ತಮ್ಮ ಬೆಂಬಲವನ್ನ ಸೂಚಿಸುವಂತಹ ಸಂದರ್ಭದಲ್ಲಿ ಕೈ ಎತ್ತಬೇಕು ಅನ್ನುವಂಥದ್ದು ಒಂದು ಸೂಚನೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಅಥವಾ ಎದ್ದು ನಿಂತು ನಾನು ಸಪೋರ್ಟ್ ಕೊಡ್ತಾ ಇದ್ದೀನಿ ಅಥವಾ ಸ್ಪೀಕರ್ ಅವರು ಕೇಳಿದಂಥ ಸಂದರ್ಭದಲ್ಲಿ ಒಂದು ವಿಶ್ವಾಸ ಮತಯಾಚನೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಸಪೋರ್ಟ್ ಇದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಎದ್ದು ನಿಲ್ತಾರಲ್ಲ, ಅವರ ತಲೆ ಎಣಿಕೆಯನ್ನು ಮಾಡಲಾಗುತ್ತೆ. ಅಥವಾ ಕೈ ಎತ್ತುವ ಮುಖಾಂತರವಾಗಿಯೂ ಕೂಡ ಸಪೋರ್ಟ್ ಮಾಡ್ಬೋದು ಅಂತಲೂ ಕೂಡ ಲಭ್ಯ ಆಗಿರುವಂಥ ಮಾಹಿತಿ.